I want to show you a few more verses from the book of Proverbs. ಜ್ಞಾನೋಕ್ತಿಗಳ ಪುಸ್ತಕದಿಂದ ಇನ್ನೂ ಕೆಲವು ವಚನಗಳನ್ನು ನಾನು ನಿಮಗೆ ತೋರಿಸ ಬಯಸುತ್ತೇನೆ. Proverbs is a great book ಜ್ಞಾನೋಕ್ತಿಗಳು ಬಹಳ ಉತ್ತಮವಾದ ಒಂದು ಪುಸ್ತಕ. because it gives us some practical wisdom in this matter of the use of the tongue. ನಮ್ಮ ನಾಲಿಗೆಯನ್ನು ಉಪಯೋಗಿಸುವಂತ ವಿಷಯ ಮತ್ತು ಬೇರೆ ವಿಷಯಗಳಲ್ಲಿ ಪ್ರಾಯೋಗಿಕ ಒಂದು ಜ್ಞಾನವನ್ನು ನಮಗೆ ನೀಡುತ್ತದದು. It says in Proverbs chapter 10 ಜ್ಞಾನೋಕ್ತಿಗಳು 10ನೇ ಅಧ್ಯಾಯ and verse 19, a very important verse. 19ನೇ ವಚನ ಬಹಳ ಪ್ರಮುಖವಾದಂತ ವಚನ ಅದು. Where there are many words, transgression is unavoidable. ಹೆಚ್ಚು ಮಾತುಗಳಿಂದ ಪಾಪಕ್ಕೆ ಕೊರತೆ ಇರುವುದಿಲ್ಲ ಎಂಬುದಾಗಿ ಅಲ್ಲಿ ಹೇಳುತ್ತೆ. John Wesley was one of those great men who preached holiness and sanctification in the 18th century in England. ಜಾನ್ ವೆಸ್ಲಿ ರವರು ಬಹುದೊಡ್ಡ ವ್ಯಕ್ತಿ. 18ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಅವರು ಪವಿತ್ರತೆ ಮತ್ತು ಶುದ್ಧೀಕರಣದ ಕುರಿತಾಗಿ ಅವರು ಪ್ರಸಂಗವನ್ನ ಮಾಡಿದರು. And I have heard, I haven't read it exactly in his writings, but I heard ನಾನು ಅವರ ಒಂದು ಬರಹದಲ್ಲಿ ಏನಿತ್ತು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ, ಆದರೆ ನಾನು ಕೇಳಿಸ್ಕೊಂಡಿದ್ದೀನಿ ಅವ್ರು ಹೇಳಿರುವಂಥದ್ದನ್ನು. that he made a type of rule, and I think it was mostly for women in those early churches that he planted. ಪ್ರಾರಂಭದಲ್ಲಿ ಅವರು ಸ್ಥಾಪಿಸಿದಂಥ ಸಭೆಯಲ್ಲಿನ ಸ್ತ್ರೀಯರಿಗೆ ಒಂದು ನಿಯಮವನ್ನ ಹಾಕಿಕೊಟ್ಟಿದ್ರು ಅವರು. He said that when a woman visits another woman's home, they should not visit for more than 45 minutes. ಒಬ್ಬ ಸ್ತ್ರೀಯು ಮತ್ತೊಬ್ಬ ಸ್ತ್ರೀಯನ್ನ ಸಂಧಿಸಿದಾಗ ಅಥವಾ ಭೇಟಿಯಾದಾಗ 45 ನಿಮಿಷಕ್ಕಿಂತ ಹೆಚ್ಚಾಗಿ ಅವರು ಅಲ್ಲಿ ಭೇಟಿ ಆಗಬಾರದು ಎಂಬುದಾಗಿ ಹೇಳಿದ್ರು. Because whatever they talk will be sin after that. ಯಾಕಂದ್ರೆ ಅದರ ನಂತರ ಮಾತನಾಡುವಂತ ಮಾತು ಪಾಪದಿಂದ ಕೂಡಿರುತ್ತೆ ಎಂಬುದಾಗಿ ಅಲ್ಲಿ ಎಚ್ಚರಿಸಿದ್ರು. 45 minutes itself is a long period in which a lot of sin can be committed. 45 ನಿಮಿಷನೇ ಬಹಳ ದೊಡ್ಡ ಅವಧಿ, ಅಲ್ಲಿ ಅನೇಕ ಪಾಪಗಳನ್ನ ಮಾಡುವಂತದ್ದಾಗಿರುತ್ತೆ. If you don't believe that, you sisters, ask yourself, when you go and visit other sisters, what do you talk about? ಸ್ತ್ರೀಯರೇ, ನೀವು ಅದನ್ನ ನಂಬಲಿಲ್ಲ ಅಂದ್ರೆ ನಿಮಗೆ ನೀವು ಕೇಳ್ಕೊಳ್ರಿ, ನೀವು ಮತ್ತೊಬ್ಬ ಸ್ತ್ರೀಯನ್ನ ಭೇಟಿಯಾದಾಗ ಏನೇನೆಲ್ಲ ಮಾತನಾಡ್ತೀರಿ? Particularly sisters, because the Bible speaks about old wives' tales. ಪ್ರತ್ಯೇಕವಾಗಿ ಸ್ತ್ರೀಯರು, ಯಾಕಂದ್ರೆ ಸತ್ಯವೇದ ಮಾತನಾಡುತ್ತೆ ಹಳೆಯ ಹೆಂಡತಿಯರ ಕಥೆಗಳ ಕುರಿತಾಗಿ. You know, it's in the Bible, old wives' tales. You don't read about old husbands' tales. So that's why it's not because I'm against women, I'm just scriptural. ನಾವು ಓದ್ತೇವೆ ಅದನ್ನ, ಹಳೆಯ ಹೆಂಡತಿಯರ ಕಥೆಗಳು ಅಂತ, ಹಳೆಯ ಗಂಡಂದರ ಕಥೆಗಳು ಅಂತ ಹೇಳಲ್ಲ ಅಲ್ಲಿ. ನಾನು ಸ್ತ್ರೀಯರ ವಿರುದ್ಧವಾಗಿಲ್ಲ, ಅದಕ್ಕಾಗಿ ನಾನು ವಾಕ್ಯದ ಅನುಸಾರವಾಗಿ ಮಾತನಾಡಕ್ಕೆ ಇಷ್ಟಪಡ್ತೇನೆ. I don't read about old husbands' tales in the Bible, but I read about old wives' tales in the book of Timothy. ಯಾಕಂದ್ರೆ ಹಳೆಯ ಗಂಡಂದರ ಕಥೆಗಳು ಎಂಬುದಾಗಿ ನಾವು ಓದೋದಿಲ್ಲ, ಹಳೆಯ ಹೆಂಡತಿಯರ ಕಥೆಗಳು ಎಂಬುದಾಗಿ ತಿಮೋಥೆಯ ಪತ್ರಿಕೆಗಳಲ್ಲಿ ಓದ್ತೇವೆ ನಾವು. So where there are many words, transgression is unavoidable. ಹೆಚ್ಚು ಮಾತು ಎಲ್ಲಿರುತ್ತಲ್ಲ ಅಲ್ಲಿ ಪಾಪಕ್ಕೆ ಕೊರತೆ ಇರೋದಿಲ್ಲ, ಅಂದ್ರೆ ಪಾಪವನ್ನ ತಡೆಗಟ್ಟಲು ಆಗೋದಿಲ್ಲ. You got to be a very godly man to speak for 2-3 hours in conversation. ನೀವು 2-3 ತಾಸಿನ ಮಾತುಕತೆಯಲ್ಲಿ ಬಹಳ ಉತ್ತಮ ದೈವಿಕ ಮನುಷ್ಯನಾಗಬಹುದು. And never talk about people. ಅಂದ್ರೆ ಆ ಮಾತುಕತೆಯಲ್ಲಿ ಜನರ ಬಗ್ಗೆ ನೀವು ಮಾತನಾಡೋದಿಲ್ಲ, Talk about God's word. ದೇವರ ವಾಕ್ಯದ ಕುರಿತಾಗಿ ನೀವು ಮಾತನಾಡ್ತೀರಿ. But that is very, very difficult for 95% of people. 95% ಮಂದಿಯಲ್ಲಿ ಇದನ್ನ ಕಂಡುಕೊಳ್ಳುವುದು ಬಹಳ ಕಷ್ಟ. Always there'll be some conversation about some gossip about somebody else. ಯಾವಾಗಲೂ ಅವರ ತಮ್ಮ ಮಾತುಕತೆಯಲ್ಲಿ ಇನ್ನೊಬ್ಬರ ಕುರಿತಾಗಿ ಚಾಡಿ ಕಿವಿ ಊದೋದು, ಇನ್ನೊಬ್ಬರ ಬಗ್ಗೆ ಮಾತು ಇದ್ದೇ ಇರುತ್ತೆ. Or something like, ಅಥವಾ ಇನ್ಯಾವ ತರಪ್ಪ ಅಂದ್ರೆ, I used to ask my wife when we go to these conferences in different places, particularly Kerala is specialist in this. ನಾನು ನನ್ನ ಹೆಂಡತಿಗೆ ಕಾನ್ಫರೆನ್ಸ್ ಕೂಟಗಳಿಗೆ ಹೋದಾಗ ಕೇಳ್ತೀನಿ ಒಂದು ಪ್ರಶ್ನೆನ, ವಿಶೇಷವಾಗಿ ಕೇರಳ ಕಾನ್ಫರೆನ್ಸ್ ಕೂಟಗಳಿಗೆ ಹೋದಾಗ, ಯಾಕೆಂದ್ರೆ ಅಲ್ಲಿ ಈ ರೀತಿಯ ಮಾತುಗಳು ಹೆಚ್ಚಾಗಿರ್ತಾವಲ್ಲಿ. I asked my wife, what do the sisters talk to you about? ಯಾವುದ್ರ ಬಗ್ಗೆ ಸಹೋದರಿಯರು ನಿನ್ನ ಹತ್ರ ಮಾತನಾಡ್ತಾರೆ ಅಂತ. She said they talk about, does your blouse match your sari? ನಿಮ್ಮ ಸೀರೆಗೆ ಆ ಒಂದು ಬ್ಲೌಸ್ ಸರಿ ಹೊಂದಿದೆನಾ ಅನ್ನುವಂಥ ವಿಷಯದಲ್ಲಿ ಮಾತನಾಡ್ತಾರೆ. These are elder brothers' wives. ನಾನು ಹೇಳ್ತಿರೋದು ಸಭಾ ಹಿರಿಯರ ಹೆಂಡತಿಯರು, ಅವ್ರ ಬಗ್ಗೆ. How many times you go to visit your children? ನಿಮ್ಮ ಮಕ್ಕಳನ್ನ ಎಷ್ಟು ಬಾರಿ ಹೋಗಿ ಭೇಟಿ ಆಗ್ತೀರಿ ಅನ್ನುವಂಥ ವಿಷಯ. This is all curiosity. ಇವೆಲ್ಲ ಒಂದು ಕುತೂಹಲ ಅವರಿಗೆ. Is it going to make them any more spiritual? ಇದೆಲ್ಲ ಅವರನ್ನ ಆತ್ಮಿಕರನ್ನಾಗಿ ಮಾಡತ್ತಾ? Not. Elder brothers' wives are the biggest culprits. ಸಭಾ ಹಿರಿಯರ ಹೆಂಡತಿಯರು ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೋರಿಸೋದು ಜಾಸ್ತಿ. All types of curious questions about this and that and the other thing, and
this thing, that thing. ಅದ್ರ ಬಗ್ಗೆ ಇದ್ರ ಬಗ್ಗೆ ಮತ್ತೊಂದು ಸಂಗತಿ ಬಗ್ಗೆ ವಿಷಯವನ್ನ ತಿಳ್ಕೊಳ್ಳೋದ್ರಲ್ಲಿ ಬಹಳ ಕುತೂಹಲ ಉಳ್ಳವರಾಗಿರ್ತಾರೆ ಅವರಲ್ಲಿ. It's an old Syrian Christian tradition. ಇದು ಸಿರಿಯನ್ ಕ್ರೈಸ್ತ ಸಭೆಯ ಸಂಪ್ರದಾಯ. Gossiping, curiosity, finding out all types of rubbish about things which don't help you one bit to become more spiritual. ನಿಮಗೆ ಆತ್ಮಿಕರಾಗಲು ಸಹಾಯ ಮಾಡದೇ ಇರುವಂತ ಕಿವಿ ಊದೋದು, ಚಾಡಿ ಹೇಳೋದು, ಬೇರೆ ಯಾವುದ್ಯಾವುದೋ ವಿಷಯಗಳಲ್ಲಿ ಆಸಕ್ತಿ ಅಥವಾ ಕುತೂಹಲವನ್ನು ಹೊಂದಿರೋದು. What is this? And these are people who sat and heard about godliness for 20 years. ಏನಿದು? ಈ ಜನಗಳು ಸಭೆಯಲ್ಲಿ ಕುತ್ಕೊಂಡು 20 ವರ್ಷಗಳ ಕಾಲ ದೈವಿಕತೆಯ ಕುರಿತಾಗಿ ಪ್ರಸಂಗವನ್ನು ಕೇಳಿಸ್ಕೊಂಡಿದ್ದಾರೆ. Why is it? You husbands ask your wives if what I'm saying is not true. ಯಾಕಿದು? ನೀವು ಗಂಡಂದಿರು ನಿಮ್ಮ ಹೆಂಡತಿಯರಿಗೆ ಕೇಳ್ರಿ, ನಾನು ಹೇಳ್ತಿರೋದು ಸತ್ಯನಾ ಇಲ್ವಾ ಎಂಬುದಾಗಿ ನಿಮಗೆ ಗೊತ್ತಾಗುತ್ತೆ. You know, I just want to find out because I want to know what's the type of conversation going on in our church. I don't talk much to the sisters, as you know. ನಾನು ಸಹೋದರಿಯರೊಟ್ಟಿಗೆ ಹೆಚ್ಚು ಮಾತನಾಡಲ್ಲ, ಆದರೆ ನಾನು ಕಂಡ್ಕೋಬೇಕು ಏನೆಲ್ಲ ಮಾತುಕತೆ ನಮ್ಮ ಸಭೆಗಳ ಮಧ್ಯದಲ್ಲಿ ಆಗ್ತಾ ಇದೆ ಅಂತ. So I got to find out from my wife what type of conversation, what are the times the things they talk about, what do they talk to you about. ನನ್ನ ಹೆಂಡತಿಯಲ್ಲಿ ಕೇಳ್ಕೊಳ್ತೀನಿ ಯಾವುದ್ರ ಬಗ್ಗೆ ಮಾತನಾಡ್ತಾರೆ, ಏನೆಲ್ಲ ಮಾತುಕತೆ ನಡೆಯುತ್ತೆ ಎಂಬುದಾಗಿ ನಾನು ಕೇಳ್ತೀನಿ. It's almost never about God's word. ಅದು ದೇವರ ವಾಕ್ಯದ ಕುರಿತಾಗಂತೂ ಇದ್ದೇ ಇರೋದಿಲ್ಲ. It's all about these useless trivial things. Where did you buy that sari from? ಉಪಯೋಗಕ್ಕೆ ಬಾರದಂತ ವಿಷಯಗಳು, ಎಲ್ಲಿಂದ ಸೀರೆ ತಗೊಂಡ್ಬಂದೆ ಇದನ್ನ. So it's really amazing. ಇದು ನನಗೆ ಬಹಳ ವಿಸ್ಮಯ ಅನ್ಸುತ್ತೆ. I can't understand. Do you think such sisters will prophesy in 1,000 years? Not in 1,000 years. ನನಗೆ ಅರ್ಥ ಆಗಲ್ಲ, ಈ ತರ ಸ್ತ್ರೀಯರು ಇನ್ನು 1,000 ವರ್ಷಗಳಲ್ಲಿ ಪ್ರವಾದನೆ ಮಾಡ್ತಾರೆ ಅಂತನ, ಇನ್ನು 10,000 ವರ್ಷಗಳಾದ್ರೂ ಪ್ರವಾದನೆ ಮಾಡಲ್ಲ. It'll all leak out. ಇದೆಲ್ಲ ಸೋರಿಕೆ ಆಗುವಂತ ವಿಷಯ. I have spoken about this for 20 years. It makes absolutely no difference. ನಾನು ಇದ್ರ ಬಗ್ಗೆ 20 ವರ್ಷ ಮಾತನಾಡಿದ್ದೀನಿ, ಆದರೂ ಕೂಡ ಇದರಲ್ಲಿ ವ್ಯತ್ಯಾಸ ಇಲ್ಲ. Goes in through one ear and comes out through the other ear. ಒಂದು ಕಿವಿಯಿಂದ ಒಳಗೆ ಹೋಗಿ ಮತ್ತೊಂದು ಕಿವಿಯಿಂದ ಹೊರಗೆ ಬರುವಂತದ್ದಾಗತ್ತಿದು. It's like that cartoon I saw. ನಾನು ಒಂದು ಕಾರ್ಟೂನ್ ಅನ್ನ ನೋಡಿದ್ದೇನೆ. I saw a cartoon of a woman talking to her husband. ಒಬ್ಬ ಸ್ತ್ರೀಯು ತನ್ನ ಗಂಡನೊಟ್ಟಿಗೆ ಮಾತನಾಡುತ್ತಿರುವಂತ ಒಂದು ಕಾರ್ಟೂನ್ ಅನ್ನ ನಾನು ನೋಡಿದ್ದೇನೆ. And the words in the cartoon are, can't you hear what I am saying? And it's all going out like this, through one ear and out through the other ear. ಒಂದು ಕಿವಿಯಿಂದ ಹೋಗಿ ಮತ್ತೊಂದು ಕಿವಿಗೆ ಹೋಗ್ತಿರತ್ತದು. ನಾನು ಹೇಳುವಂತದ್ದು ನಿಂಗೆ ಕೇಳಿಸ್ತಾ ಇಲ್ವಾ ಅನ್ನುವಂತ ಒಂದು ಮಾತುಕತೆ ಅದು. Sometimes I like to draw a cartoon of me speaking on subjects like this and it going straight into some sister's ear and going out from the other ear. ಕಾರ್ಟೂನ್ ರೀತಿಯಲ್ಲಿ ನಾನು ಕೂಡ ಮಾತನಾಡುವಾಗ ನಾನು ಮಾತನಾಡುವಂತ ವಿಷಯ ಸ್ತ್ರೀಯರಿಗೆ ಒಂದು ಕಿವಿಯಿಂದ ಹೋಗಿ ಮತ್ತೊಂದು ಕಿವಿಯಿಂದ ಹೊರಗೆ ಬಂದ್ಬಿಡುತ್ತೆ. Doesn't seem to make any difference. ಯಾವುದೇ ವ್ಯತ್ಯಾಸ ಅಲ್ಲಿ ಕಂಡು ಬರೋದಿಲ್ಲ. I hope at least now this balance will get restored. ನನಗೆ ನಿರೀಕ್ಷೆ ಇದೆ, ಈಗಿನಿಂದಲಾದರೂ ಈ ಒಂದು ಸಮತೋಲನವು ಸರಿದೂಗತ್ತೆ ಅಂತ. It's no use reading the Bible every morning, praying, coming to the conferences. If you cannot control your tongue, your whole Christianity is worth zero. ಪ್ರತಿ ಬೆಳಗ್ಗೆ ಸತ್ಯವೇದ ಓದೋದು, ಕಾನ್ಫರೆನ್ಸ್ ಕೂಟಗಳಿಗೆ ಬರೋದು, ಇದೆಲ್ಲ ಉಪಯೋಗಕ್ಕೆ ಇಲ್ಲ. ನೀವು ನಿಮ್ಮ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಡದೇನೆ ನಿಮ್ಮ ಕ್ರೈಸ್ತತ್ವವು ಶೂನ್ಯವಾಗಿದೆ, ನಿಷ್ಪ್ರಯೋಜಕವಾಗಿದೆ. I want to tell you, you are no better than you think you're better than the Roman Catholics and Pentecostals are rubbish. They are better than you. ನಾವು ರೋಮನ್ ಕ್ಯಾಥೋಲಿಕ್ ಗಿಂತ ಪೆಂಟೆಕೋಸ್ಟಲ್ ಅಲ್ಲಿ ಇರುವಂತವರಿಗಿಂತ ನಾವು ಉತ್ತಮ ಅಂತ ಇಲ್ಲ, ನಿಮಗಿಂತ ಉತ್ತಮರಾಗಿದ್ದಾರೆ. You can say you're sitting in CFC, but it doesn't make a difference to God. He's not going to ask you in the final day which church you went to. ನೀವು ಹೇಳ್ಬಹುದು ನಾನು CFC ಸಭೆಗೆ ಹೋಗ್ತಿದ್ದೀನಿ ಅಂತ, ಆದ್ರೆ ಕಡೆ ದಿನದಲ್ಲಿ ದೇವರು ನಿಮಗೆ ಕೇಳೋದಿಲ್ಲ ಯಾವ ಸಭೆ ನಿಮ್ದು ಅಂತ. He's going to ask you, did you control your tongue? ನೀವು ನಿಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ರ ಅಷ್ಟೇ ಕೇಳ್ತಾರೆ ದೇವರು. In the multitude of words, transgression is unavoidable. ಬಹು ಮಾತುಗಳಲ್ಲಿ ಪಾಪಕ್ಕೆ ಕೊರತೆ ಇರೋದಿಲ್ಲ. Let me show you another verse in chapter 11. ಮತ್ತೊಂದು ವಚನವನ್ನ ನಿಮಗೆ ಜ್ಞಾನೋಕ್ತಿಗಳು 11ನೇ ಅಧ್ಯಾಯದಲ್ಲಿ ತೋರಿಸ್ಕೊಡ್ತಾನೆ. Verse 13. 13ನೇ ವಚನ. He who goes about as a talebearer reveals secrets. ಚಾಡಿಕೋರನು ರಹಸ್ಯಗಳನ್ನ ಬಹಿರಂಗಪಡಿಸುತ್ತಾನೆ. He who is trustworthy conceals a matter. ಆದರೆ ನಂಬಿಕೆಯ ಆತ್ಮವುಳ್ಳವನು ಸಂಗತಿಯನ್ನು ಮುಚ್ಚುತ್ತಾನೆ. He who goes about as a talebearer. ಯಾರು ಚಾಡಿಕೋರರಾಗಿರ್ತಾರಲ್ಲ ಅವರು. Have you heard people say things like this? ಈ ಸಂಗತಿಗಳನ್ನ ಜನರು ಹೇಳುವಂತದ್ದನ್ನ ಕೇಳಿಸ್ಕೊಂಡಿದ್ದೀರಾ? I'm only telling you this for prayer. ನಾನು ನಿಮಗೆ ಮಾತ್ರ ಹೇಳ್ತಾ ಇದ್ದೀನಿ ಪ್ರಾರ್ಥನೆಗೋಸ್ಕರ ಅಂತ. You know, this thing I heard about brother so and so and sister, don't tell anybody. ಸಹೋದರ, ಈ ಸಹೋದರ ಆ ಸಹೋದರಿ ಬಗ್ಗೆ ಕೇಳಿಸ್ಕೊಂಡಿದ್ದೀನಿ, ಯಾರಿಗೂ ಹೇಳಬೇಡ ಇದನ್ನ ಅಂತ ಹೇಳುವಂತದ್ದು. So that sister who hears it goes to somebody else and says, I'm only telling you,
Don't tell anybody. This is only for prayer. ಆ ಸಹೋದರಿ ಮತ್ತೊಬ್ಬ ಸಹೋದರಿಯರ ಹತ್ರ ಹೋಗಿ ಹೇಳ್ತಾರೆ, ಇದು ನಿನಗೆ ಮಾತ್ರ ಹೇಳ್ತಾ ಇದ್ದೀನಿ, ಯಾರಿಗೂ ಹೇಳ್ಬೇಡ, ಪ್ರಾರ್ಥನೆಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಅವರು ಹೋಗಿ. And that sister goes to the next sister. I'm only telling you this. Don't tell anybody else. This is only for prayer. ಮತ್ತೊಬ್ಬ ಸಹೋದರಿ ಇನ್ನೊಬ್ಬ ಸಹೋದರಿಯರ ಹತ್ರ ಹೋಗಿ ಹೇಳ್ತಾರೆ, ಇದು ನಿನಗೆ ಮಾತ್ರ ಹೇಳ್ತಾ ಇದ್ದೀನಿ, ಯಾರಿಗೂ ಹೇಳ್ಬೇಡ, ಪ್ರಾರ್ಥನೆಗೋಸ್ಕರ ಇಟ್ಕೋ ಅಂತ ಹೇಳ್ತಾರೆ. The devil sits back and says, great. ಸೈತಾನನು ಅವರ ಹೆಗಲ ಮೇಲೆ ಕುತ್ಕೊಂಡು ಬಹಳ ಒಳ್ಳೇದು ಅಂತ ಖುಷಿ ಪಡ್ತಿರ್ತಾನೆ. This is great. I like it. ಇದು ಬಹಳ ಒಳ್ಳೇದು, ನಾನು ತುಂಬಾ ಇಷ್ಟಪಡ್ತೀನಿ ಇವನ್ನೆಲ್ಲ ಅಂತ ಹೇಳ್ತಾನೆ ಸೈತಾನ. These sisters think they are holy because they belong to CFC. ಈ ಸಹೋದರಿಯರು ತಾವು CFC ಗೆ ಸಂಬಂಧ ಪಡೋದ್ರಿಂದ ಪವಿತ್ರರು ಅಂದ್ಕೊಳ್ತಾ ಇದ್ದಾರೆ. They are worse than all those nominal Christians and they don't even know it. ನಾಮಕಾವಸ್ಥೆ ಕ್ರೈಸ್ತರಿಗಿಂತ ಬಹಳ ಕೆಟ್ಟವರಾಗಿದ್ದಾರೆ ಇವರು, ಆದರೂ ಕೂಡ ಇವರಿಗೆ ಅದು ಗೊತ್ತಾಗ್ತಿಲ್ಲ ಅಂತ ಸೈತಾನ ಒಳಗೊಳಗೆ ಖುಷಿ ಪಡ್ತಿರ್ತಾನೆ. And the devil and the demons say, the devil says, let's give a mighty clap for these sisters, and the demons all clap. ಸೈತಾನನು ದೆವ್ವಗಳಿಗೆ ಹೇಳ್ತಾನೆ, ಈ ಸಹೋದರಿಯರಿಗೋಸ್ಕರ ನಾವು ದೊಡ್ಡ ಚಪ್ಪಾಳೆಯನ್ನ ತಟ್ಟೋಣ ಅಂತ. ಅವು ದೆವ್ವಗಳು ತಟ್ತವೆ. Gossipers, backbiters, tale bearers. ಚಾಡಿ ಹೇಳೋರು, ಕಿವಿ ಊದೋರು, ಹಿಂದಿಂದೆ ಮಾತನಾಡೋರು. A wise man hears something, he conceals it. ಜ್ಞಾನವಂತನು ಏನೋ ಒಂದು ಕೇಳಿಸ್ಕೊಳ್ತಾನೆ, ಆದ್ರೆ ಅದನ್ನ ಮುಚ್ಚಿಟ್ಬಿಡ್ತಾನೆ. Can you conceal something? ನೀವು ಯಾವುದನ್ನಾದ್ರೂ ಮುಚ್ಚಿಡೋ ಪ್ರಯತ್ನ ಮಾಡ್ತೀರಾ? Or is your heart always bursting with something you heard? You have to tell somebody. ಅಥವಾ ನಿಮ್ಮ ಹೃದಯ ಯಾವಾಗ್ಲೂ ಬಡ್ಕೊಳ್ತಿರತ್ತಾ, ನಾನೇನೋ ಒಂದು ಕೇಳಿದೆ, ಇದನ್ನು ಯಾರಿಗಾದ್ರೂ ಹೇಳ್ಬಿಡ್ಬೇಕು ನಾನು ಅಂತಂದು? You will never prophesy, not in 1,000 years. ಇನ್ನೂ 1000 ವರ್ಷಗಳು ಕಳೆದರೂ ಕೂಡ ನೀವು ಪ್ರವಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. One day you will stand before God. ಒಂದು ದಿನ ನೀವು ದೇವರ ಎದುರುಗಡೆ ನಿಂತ್ಕೊಳ್ತೀರಿ. And Jesus will say to you, I gave you one tongue. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ಒಂದು ನಾಲಿಗೆಯನ್ನು ಕೊಟ್ಟೆ, What did you do with it? ಅದರಿಂದ ನೀವು ಏನ್ ಮಾಡಿದ್ರಿ? I know what I'll answer to God. ನಾನು ದೇವರಿಗೆ ಏನು ಉತ್ತರ ಕೊಡ್ತೀನಿ ಎಂಬುದಾಗಿ ನನಗೆ ಗೊತ್ತಿದೆ. He gave me also one tongue, just like he gave you. ನಿಮಗೆ ಕೊಟ್ಟ ಹಾಗೆ ನನಗೂ ಕೂಡ ಆತನು ಒಂದೇ ನಾಲಿಗೆ ಕೊಟ್ಟನು. And if the Lord asks me, what did you do with the tongue I gave you? I'll be able to give an answer. ನಾನು ನಿನಗೆ ಒಂದೇ ನಾಲಿಗೆಯನ್ನು ಕೊಟ್ಟನಲ್ಲ, ಅದರಿಂದ ನೀನೇನು ಮಾಡಿದೆ ಅಂತ ನನಗೆ ದೇವ್ರು ಕೇಳುವಾಗ ನಾನು ಒಂದು ಉತ್ತರ ಕೊಡ್ತೀನಿ. ಅವಾಗ I hope you'll be able to give an answer too. ನೀವು ಕೂಡ ಅದೇ ರೀತಿ ಉತ್ತರವನ್ನ ಕೊಡಲು ಶಕ್ತರಾಗ್ತೀರಿ ಅಂತ ನೆನೆಸ್ತೇನೆ. He's going to ask you. ನಿಮಗೆ ಕೇಳ್ತಾರೆ ದೇವರು. He's not going to ask you how many conferences you went to or which church you sat in. He's going to ask you, what did you do with the tongue I gave you? ನೀವು ಎಷ್ಟು ಕಾನ್ಫರೆನ್ಸ್ ಕೂಟಗಳಿಗೆ ಹಾಜರಾದ್ರಿ, ಯಾವ ಸಭೆಗೆ ಹೋಗ್ತಾ ಇದ್ರಿ ಎಂಬುದಾಗೆಲ್ಲ ದೇವ್ರು ಕೇಳೋದಿಲ್ಲ. ನಾನು ನಿನಗೆ ಕೊಟ್ಟಂತ ನಾಲಿಗೆಯಿಂದ ನೀನೇನ್ ಮಾಡಿದೆ ಅಷ್ಟೇ ಕೇಳ್ತಾರೆ ದೇವ್ರು.